ನೋಡಿ ನೀವೆಲ್ಲ ಸೂಪರ್ ಅಂತಿದ್ದೀರಾ, ಬಟ್ ಬುಕ್ ಮೈ ಶೋಲಿ ಸುಮ್ನೆ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇದಾರೆ. ಬರೀ ಒಂದೊಂದು ಸ್ಟಾರ್ಗಳು ದರ್ಶನ್ ಮೇಲೆ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದಾರೆ ಅಂತ ಅನ್ಸುತ್ತೆ. ಸೊ ನೀವು ಬರೀ ದರ್ಶನ್ ಸರ್ ಇಂದ ಅಥವಾ ದರ್ಶನ್ ಸರ್ ಹೆಸರಿಂದ ಸಿನಿಮಾ ಓಡುತ್ತೆ ಅಂತಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾನೇ ಎಷ್ಟೋ ಫ್ಲಾಪ್ಗಳಾಗಿದ್ದಾವೆ. ಅವರು ಬೇರೆ ಸಿನಿಮಾ ರಿಲೀಸ್ ಆದಾಗ ಏನ್ ಮಾಡಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಷಯ ಮಾತಾಡೋಣ. ಅದಕ್ಕೂ ಮೊದಲು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್
ಅವ್ರಿಗೆ ಇವ್ರಿಗೆ ಟಾಂಗ್ ಕೊಟ್ಕೊಂಡು ಅವ್ರಂಗ್ ಮಾಡ್ತಾವ್ರೆ ಇವ್ರಿಂಗ್ ಮಾಡ್ತಾವ್ರೆ, ನೀವು ಮಾತ್ರ ನಮ್ಮ ಸಿನಿಮಾನ ಗೆಲ್ಸೋದು, ಈ ರೀತಿ ಎಲ್ಲ ಮಾತಾಡಿದಾಗ ಬೇರೆಯವ್ರು ಬಂದು ಸಿನಿಮಾ ನೋಡ್ಬೇಕು ಅಂತ ಅನ್ಕೊಳ್ಳಲ್ಲ. ಬೇರೆಯವ್ರು ಬಂದು ನೋಡಿದ್ರೆ ಮಾತ್ರ ಒಂದು ಸಿನಿಮಾ ತುಂಬಾ ದುಡ್ಡು ಮಾಡಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನೋ ಅವರಿಗೆ ಅವರ ಸರೌಂಡಿಂಗ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತ ಅಭಿಮಾನಿಗಳು ಅವ್ರು ಮಾತ್ರ ನೋಡಿ ಸಿನಿಮಾನ ಅದೆಲ್ಲಿ ಎಷ್ಟರ ಮಟ್ಟಿಗೆ ಹಿಟ್ ಮಾಡ್ಕತ್ತಾರ ನನಗಂತೂ ಗೊತ್ತಿಲ್ಲ. ಆದ್ರೆ ಇದು ನನ್ನ ಪ್ರಕಾರ ತಪ್ಪು ಅನ್ನಿಸ್ತು. ನಿಮ್ ಪ್ರಕಾರ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ, ಒಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಎಲ್ಲಾರು ಬಂದು ಸಿನಿಮಾನ ನೋಡ್ಬೇಕು. ಬರೀ ದರ್ಶನ್ ಸರ್ ಇಂದ ಅಥವಾ ದರ್ಶನ್ ಸರ್ ಹೆಸರಿಂದ ಸಿನಿಮಾ ಓಡುತ್ತೆ ಅಂತಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ದರ್ಶನ್ ಸರ್ ಸಿನಿಮಾನೇ ಎಷ್ಟೋ ಫ್ಲಾಪ್ಗಳಾಗಿದ್ದಾವೆ. ಹೀಗಿದ್ದಾಗ ಸಿನಿಮಾ ಕಂಟೆಂಟ್ ಗೆಲ್ಲಬೇಕು, ಕಂಟೆಂಟ್ ನ ಜನಕ್ಕೆ ತಲುಪಿಸ್ಬೇಕು. ದರ್ಶನ್ ಸರ್ ಹೆಸರುನಲ್ಲ, ದರ್ಶನ್ ಸರ್ ಹೆಸರು ಮನ ಎಲ್ಲ ಆಗೋಗಿದೆ ಆಲ್ರೆಡಿ. ಆದ್ರೆ ಸಿನಿಮಾ ಕಂಟೆಂಟು ಜನಗಳಿಗೆ ತಲುಪಬೇಕು, ಜನಗಳ ಮನ್ಸೊಳಿಗೆ ಹೋಗ್ಬೇಕು. ಆ ರೀತಿ ಜನಗಳಿಗೆ ಆ ಕಂಟೆಂಟ್ ನ ಅರ್ಥ ಮಾಡಿಸ್ಬೇಕು. ಆದ್ರೆ ಇಂಟರ್ವ್ಯೂ ಕುತ್ಕೊಂಡಾಗ 1 ಗಂಟೆ ಇಂಟರ್ವ್ಯೂ 45 ನಿಮಿಷ ದರ್ಶನ್ ಸರ್ ಬಗ್ಗೆ ಮಾತಾಡಿ 15 ನಿಮಿಷ ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡ್ತಾರೆ. ಇದು ಯಾವ ರೀತಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಿಮಗೇನಾದ್ರು ಇದ್ರ ಬಗ್ಗೆ ಏನಾದ್ರು ಅನ್ಸೋದ್ರೆ ಕಮೆಂಟ್ ಮಾಡಿ ಹೇಳಿ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ಯಾರು ರಾಯಲ್ ಸಿನಿಮಾ ನೋಡಿಲ್ಲ ಅವರು ಹೋಗಿ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾನ ನೋಡಿ. ನಾನಿರೋ ಜಾಗದಲ್ಲಿ ಅದು ಹಾಕಿಲ್ಲ, ನನಗೆ ಅದನ್ನ ನೋಡಕ್ ಆಗ್ತಿಲ್ಲ. ಅದರಿಂದ ನಾನು ನೋಡ್ತಾ ಇಲ್ಲ. ಯಾರ್ಯಾರು ನಿಮ್ಮ ಹತ್ರ ಥಿಯೇಟ್ರಲ್ಲಿ ರಾಯಲ್ ಸಿನಿಮಾ ಹಾಕಿದ್ರೆ ಹೋಗಿ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.